ಮಿರ್ಚಿ ತಿನ್ಕೊಂಡು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಗಾಯ್ಸ್ ನೋಡಿ ಅದು ತಿಂತೈತೆ ತೆಂಗಿನಕಾಯಿ, ಅದು ಕೊಟ್ಟರೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟೈತೆ. ಇನ್ನೂ ಡೌನಲ್ಲಿ ಚೆನ್ನಾಗಿ ಕಾಣುತ್ತೆ ಬಾ ಅಲ್ಲಿ. ಮಿರ್ಚಿ ತಿನ್ಕೊಂಡು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಕುಡಿತಾ ಇದ್ದೀವಿ, ತಿಂತಾ ಇದ್ದೀವಿ. ಕೊಡು, ನಿಧಾನ ಕೊಡು, ಕೈ ಕೊಡು, ಹೋಗು. ಗಾಯ್ಸ್ ನೋಡಿ ಅದು ತಿಂತೈತೆ ತೆಂಗಿನಕಾಯಿ, ಅದು ಕೊಟ್ಟರೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟೈತೆ. ಬಿಡು, ಬರ್ಬೇಕಾದ್ರೆ ಬಾಳೆಹಣ್ಣು ತಗೊಬರ್ತೀನಿ. ಜಾಣ ಬರಲ್ಲ, ಒಳಗೆ ಬರಲ್ಲ ಅವಣ್ಣ. ನನಗೆಲ್ಲ ಬೆಟ್ಟ ಹಾಕಿ ಅಭ್ಯಾಸ. ಗಾಯ್ಸ್ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಒಂದು ವರ್ಷ ನಡ್ಕೊಳ್ತಾ ಇದ್ವಿ, ಬರೋಕ್ಕೆ ಆಗಿರಲಿಲ್ಲ ಸಂಜೆಗೆ. ಫೈನಲಿ ಮಾದೇಶ್ವರ ಬೆಟ್ಟ. ಸೊ ಹ್ಯಾಪಿ. so happy. ರೋಡ್ ನೋಡಿದ್ದೆ ನಾನು ಕಾರಲ್ಲಿ ಬಂದ್ವಲ್ಲ, ಅವತ್ತು ನಾನು ನೀವು ಆಗಾಡಲ್ಲ, ಅದೀಗ ನೋಡ್ದಂಗೆ ಆಗೈತೆ. ರಾತ್ರಿ ಬಂದಿದ್ದಾವಲ್ವ, ಆ ನೈಟಲ್ಲಿ ಬಂದಿದ್ದು. ನೈಟ್ ದರ್ಶನ ಮಾಡಿದ್ವಾ? 8:30 ದರ್ಶನ ಮಾಡ್ಕೊಂಡು ಕರೆಕ್ಟ್ ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ದಲ್ವ. ನಾನು ಸೈಡ್ ಹಾಕ್ಸ್ಬಿಟ್ಟು ಕಾರ್ನ ವಾಮಿಟ್ ಎಲ್ಲ ಮಾಡ್ಕೊಂಡು ಅಲ್ಲಿ ಇಟ್ಕೊಂಡೆಲ್ಲ ಇದು ಲೈಟ್ ದೀಪ ಕಾಣಿಸ್ತಾ ಇದ್ದಲ್ಲ, ಮಾದೇಶ್ವರದ ದೀಪ ಹಚ್ತಾ ಇರೋದು ಎಲ್ಲ ನೋಡಿದ್ವಲ್ಲ. ಬೆಟ್ಟ ಹತ್ತುತ್ತಾ ಇರತ್ತಾನೆ ನಾವು ಇವಾಗ. ಕಾಡೆಲ್ಲ ತುಂಬೈತೆ, ಹೂಗಂಧ. ಪ್ಲಾಸ್ಟಿಕ್ ಮುಕ್ತ ವಲಯ ನೋಡಿ, ಫೈನ್ ಹಾಕ್ತಾರೆ. ಪ್ಲಾಸ್ಟಿಕ್ ಎಲ್ಲ ದಯವಿಟ್ಟು ಯಾರಿಲ್ಲ ಹಾಕ್ಬೇಡಿ. ಎಲ್ಲ ಹೆಂಗೆ ಎಸ್ಬಿಟ್ಟು ಹೋಗೋರೆ. ಕಾಮನ್ ಸೆನ್ಸ್ ಇರಲ್ವ ಅಷ್ಟು. ಪ್ರಾಣಿಗಳಿರ್ತವೆ, ಕೋತಿಗಳಿರ್ತವೆ, ತಿನ್ಬಿಡ್ತವೆ. ಹಾಗೆ ಪ್ರಾಣಿಗಳೆಲ್ಲ ಸೇರಿದೆ ಹೇಳಿದ್ದು, ಯಾರು ಎಸಿಬಾರ್ದಂಗೆ. ಅದರಿಂದ ಬೇರೆದು ತೊಂದರೆ ಆಗಬಾರ್ದು. ಸೂರ್ಯ ಮುಳುಗ್ತಾರದು. ವಾವ್, ಸೂರ್ಯ ಮುಳುಗ್ತಾರದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಲ್ಲ. ಪ್ರಕೃತಿನ ನೋಡಕ್ಕಿಂತ ಅನುಭವಿಸ್ಬೇಕು, ನೋಡಿ ಅನುಭವಿಸ್ಬೇಕು. ಈ ಕಾಡೊಳಗಡೆ ನಡೀತಾರ ನೋಡಿಲ್ಲ ನಾನು. ಬೆಂಗಳೂರಿಂದ ಬರ್ತಾರೆ, ತುಂಬ ಊರುಗಳಿಂದ ಬರ್ತಾರೆ ಈ ಕಡೆಗೆ. ಹಾಂ, ನಡೀತಾರೆ. ಯಾರಾದ್ರೂ ಇದ್ದಿದ್ರೆ ಫೋಟೋ ಇಳಿಸ್ಕೊಳಕ್ಕೆ ನನಗೆ ಸಕ್ಕತ್ತಾಗೈತೆ. ನಿಧಾನವಾಗಿ ಚಲಿಸಿ. ಇಲ್ಲಿ ಯಾವುದೊಂದು ದೇವಸ್ಥಾನ ಐತೆ ಸಂಜು. ವಾವ್, ನೋಡಲು ಎರಡು ಕಣ್ಣು ಸಾಲದು. ಮಾಡ್ತಿದ್ದೀನಿ. ಇದೆಲ್ಲ ನಡ್ಕೊಂಡು ಬರೋರಿಗೆಲ್ಲ ಮಾತುಕಾರಿಗಳು ಇಲ್ಲಿ. ಹಾಂ, ಕರೆಕ್ಟ್. ನೋಡಿ ನೋಡಿ ಹೆಂಗೈತೆ ರೋಡ್. ಪ್ರಕೃತಿ ಪ್ರಕೃತಿ. ಸೊ ನೋಡಿ ಗೈಸ್, ಏನಕ್ಕೆ ಗೊತ್ತಾ ಊಟ ಹಾಕ್ಬೇಡ ಅಂದಿದ್ದು. ನೋಡಿ ಈ ಪಾಪ ಇದಕ್ಕೆ ಕಾಲು ಕುಂಟುತ್ತೈತಿದ್ದು,
ಕೈ ಹೊಡೆದೋಗೈತೆ, ಕುಂಟುತ್ತೈತೆ ಪಾಪ ಆಕ್ಸಿಡೆಂಟ್ ಆಗಿ. ಅದಕ್ಕೆ ಹೇಳೋದು ರೋಡ್ ಸೈಡ್ ಈ ಥರ ಕಾಡಲ್ಲೆಲ್ಲ ಪ್ರಾಣಿಗೆ ಊಟ ಹಾಕ್ಬೇಡಿ ಅಂತ, ಅದಕ್ಕೆ ಬೋಲ್ಡ್ ಆಗಿರೋದು ಎಲ್ಲ. ಪಾಪ ಕೋತಿಗೆ ಕಾಲು ಕೈ ಮುರಿದೋಗಿ ಕುಂಟುತ್ತೈತೆ. ಯಾರಿಗಾರು ಹೇಳಿದ್ದು ನಾನು ತಪ್ಪು ಅನ್ನಿಸಿದ್ರೆ ಯಾರು ಬೇಜಾರು ಮಾಡ್ಕೊಬಿಡಿ, ಬಿಕಾಸ್ ನಾನಿರೋ ಫ್ಯಾಕ್ಟ್ ಹೇಳಿದ್ದೀನಿ. ಯಾಕಂದರೆ ನಾನು ಹಂಗೆ ಅಂದ್ಕೊಂಡಿದ್ದೆ, ಏನಕ್ಕೆ ಈ ಥರ ಬೋಲ್ಡ್ ಹಾಕೋರೆ ಇಲ್ಲಿ, ಹಾಕ್ಬಾರ್ದು ಪ್ರಾಣಿಗಳಿಗೆ ಊಟ ಅಂತ ನಾನು ಅಂದ್ಕೊಂಡು ಗೊತ್ತಿರಲಿಲ್ಲ. ಆಮೇಲೆ ಸಂಜೆಗೆಲ್ಲ ಈ ಥರ ನೋಡಿ ಆಗುತ್ತೆ. ಆಲ್ಮೋಸ್ಟ್ ಎಷ್ಟೊಂದು ಕೋತಿಗಳಿಗೆ ಪಾಪ ಕೈ ಕಾಲೆಲ್ಲ ಮುರಿದೋಗೈತೆ, ಕುಂತ್ಕೊಂಡು ಹೆಂಗೆ ನಡೀತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬೋಲ್ಡ್ ಹಾಕಿರೋದು, ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ಏನಾದ್ರು ಹೇಳಿದರೆ ಬೇಜಾರು, ತಪ್ಪೇನಾದ್ರು ಬೇಜಾರಾಗಿದ್ರೆ ತಪ್ಪು ತಿಳ್ಕೊಂಬಿಡಿ. ಆಮೇಲೆ ಗಾಯ್ಸ್ ನೋಡ್ರಿ ಇಲ್ಲಿ, ವಾವ್ ಸೂಪರ್ ಆಗೈತಲ್ಲ. ಅದೆಲ್ಲ ಏನು, ಅದೆಲ್ಲ ಬೆಟ್ಟನಾ? ಸಕ್ಕತ್ತಾಗೈತೆ ಮಾತ್ರ, ಸೀರಿಯಸ್ ಆಗ್ಲು ಸಕ್ಕತ್ತಾಗೈತಲ್ಲ. ಇನ್ನೂ ಡೌನಲ್ಲಿ ಚೆನ್ನಾಗಿ ಕಾಣುತ್ತೆ ಬಾ ಅಲ್ಲಿ. ಅಲ್ಲಿ ಹೋಗ್ಲೇಬೇಕು. ಹೊಸ್ದಾಗಿ ಮಾಡಿರೋದು ಗಾಯ್ಸ್, ಇಲ್ಲಿ ನೋಡಿ ಮಾದಪ್ಪ ಸ್ಟ್ಯಾಚು. ಫೈನಲಿ ಕಾಣಿಸ್ತು. ಹಾಂ, ಅಲ್ಲಿ ದೇವಸ್ಥಾನ, ಹಾಂ, ಎರಡು ಕಾಣಿಸ್ತು. ವಾವ್, ಬೆಳಗ್ಗೆನೂ ಚೆನ್ನಾಗಿ ಕಾಣುತ್ತೆ, ಕಾಣಿಸ್ತಾನೆ. ಗಾಯ್ಸ್ ಇವಾಗ ನಾವು ಬೆಟ್ಟಕ್ಕೆ ಬಂದು ರೂಮಿಗೆ ಬಂದ್ವಿ. ರೂಮಲ್ಲಿ ಚಾಯ್ ತೆಗಿದ್ದೀವಿ. ಈಗ ನೋಡಬೇಕು ಅಲ್ಲಿ ಹೋಗಿ, ಏನಂತಿದ್ದವರು ಚಿನ್ನ ತೇರು ನಡೀತಿದೆಯಂತೆ. ಅದಕ್ಕೆ ಇವಾಗ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀವಿ. ಏನೋ ನಾಗಮಲೆಗೆ ಎಂಟ್ರಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ನಾಗಮಲೆಗೂ ಹೋಗಬೇಕು ಅಂತ ಬಂದಿದ್ದು, ಬಟ್ ಎಂಟ್ರಿ ಇಲ್ಲ ಅಂತಿದ್ದಾರೆ. ಅಕಸ್ಮಾತ್ ಏನಾದ್ರು ನಾಗಮಲೆಗೆ ಹೋಗಿ ಬಿಡ್ತಾ ಇಲ್ಲ ಅಂದರೆ ನಾಳೆ ಇವತ್ತಿಲ್ಲೇ ನೈಟ್ ಇವಾಗೆಲ್ಲ ಆಲ್ಟ್ ಆಗ್ಬಿಟ್ಟು ನಾಳೆ ಮಾದಪ್ಪನ ದರ್ಶನಕ್ಕೆ ಹೋಗ್ತೀವಿ. ಇಲ್ಲ ಏನಾದರೂ ಎಂಟ್ರಿ ಇದೆ ಅಂತ ಅಂದರೆ ಈಗಲೇ ಮಾದಪ್ಪನ ದರ್ಶನ ಮುಗಿಸ್ಕೊಂಬಂದು ನಾಳೆ ನಾಗಮಲೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ ಇವಾಗ ಏನಾಗುತ್ತೆ ಅಂದ್ಬಿಟ್ಟು. ನಾನು ನಿಮ್ಗಲ್ಲಿ ಚಿನ್ನದ ತೇರ್ ಹತ್ರ ಹೋಗಬೇಕು, ಚಿನ್ನದ ತೇರು ನಡೀತಿದೆ ಅಂತ ನಾನು ನಿಮಗೂ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತಾ ಇರಿ. ಬೇರೆ ಕಡೆಯಿಂದ ಆದರೂ ಬಿಡ್ತಾರೆ ಅಂದರೆ ಅಲ್ಲಿಂದಾದರೂ ಬಿಡಲ್ವಂತೆ, ಬಾರು ಹೋಗ್ತೀವಿ. ಚಿನ್ನದ ತೇರು ನೈಟ್ ಹೇಗಿದೆ ಅಂತ ನೋಡಿ. ಬೆಳಗ್ಗೆ ಹೇಗಿದೆ ಅಂತ ಇನ್ನೊಂದ್ಸಲ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ನೈಟ್ ವ್ಲಾಗ್ ಇದು. ನೀರೆಲ್ಲ ಕಾಣಿಸಲ್ಲ ಇವಾಗಲ್ಲ. ಚಿನ್ನದ ತೇರು ನಡೀತಿದೆ ಅಂತ ಹೇಳೋರೆ, ನೋಡೋಣ ಬನ್ನಿ ಹೆಂಗಿದೆ ಅಂತ. ಎಲ್ಲ ಕೈ ಮುಕ್ಕೊಳ್ಳಿ ಇಲ್ಲಿಂದಾನೆ ಮಾದಪ್ಪನಿಗೆ. ನೈಟ್ ತುಂಬ ಜನ ಇದ್ದರು, ಅದಕ್ಕೋಸ್ಕರ ನಾವು ನಾಳೆ ಮಾರ್ನಿಂಗ್ ದರ್ಶನ ಮಾಡೋಣ ಅಂದ್ಬಿಟ್ಟು ರೂಮ್ಗೆ ಹೋಗೋಣ ಅಂದ್ಬಿಟ್ಟು ರೂಮೆಲ್ಲ ಬುಕ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ರೂಮ್ ಹತ್ರ ಇದ್ದವ್ರು ಹೇಳಿದ್ರು ನಾಳೆ ಮಾರ್ನಿಂಗ್ 8:30 ದರ್ಶನಕ್ಕೆ ಹೋಗಿ ಮತ್ತು ಚಿನ್ನದ ತೇರು ನಡೀತಿದೆ ಹೋಗಿ ಅಂತ ಕಳಿಸಿದ್ರು. ಆ್ಯಕ್ಚುಲಿ ವೀಡಿಯೋಗಿಂತ ಲೈವಲ್ಲಿ ತುಂಬ ಚೆನ್ನಾಗಿ ಬಂತು. ಲೈಟಿಂಗ್ಸು ಚಿನ್ನದ ತೇರು ನಡೀತಿದೆ ಎಷ್ಟು ಎಂಟ್ರೆನ್ಸ್ ಇಲ್ಲ ಮತ್ತು ಲೈಟಿಂಗ್ಸ್ ಅದಕ್ಕೆ ನಾವು ಸುಮ್ಮನೆ ಆಗ್ಬಿಟ್ವಿ. ಬರೀ ಇದನ್ನು ಮಾತ್ರ ವೀಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಸೀರಿಯಸ್ ಆಗಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿತ್ತು ಅಂದರೆ ನೀವೇ ನೋಡ್ತಾ ಇರ್ಬೋದು ಹೆಂಗೆ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಾತ್ರ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ನೋಕೆ ಹೋಗ್ತಾಯಿದ್ವಿ. ಊಟ ಮಾಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಮಾಮೂಲಿ ಲೈನಲ್ಲಿ ನಿಂತ್ಕೊಂಡು ಹೋಗಬೇಕು. ಲೈನಲ್ಲಿ ನಾನು ಸಂಜೆ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಹೊರಟ್ವಿ. ಸ್ವಲ್ಪ ಜನ ಜಾಸ್ತಿನೇ ಇದ್ದರು, ಸಂಡೇ.
ಅಲ್ಲ